ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಯ್ಯೋ ಏನ್ ಮಾಡ, ಇದು ಒಳ್ಳೆ ಧರ್ಮ ಸಂಕಟ ಆಯ್ತಲ್ಲಪ್ಪ. ಏನ್ ಮಾಡೋದು? ರಿಸೀವ್ ಮಾಡಿದ್ರೆ ಯಾರ ಆ ಕಡೆ ಮಾತಾಡ್ತಿರೋರು ಅಂತ ಗೊತ್ತಾಗತ್ತೆ. ಹಾ, ರಿಸೀವ್ ಮಾಡ್ತೀನಿ. ನೋಡೋಣ ಅದ್ ಯಾವಾಗ ಮಾತಾಡ್ತಾರೆ ಅಂತ. ಮ್ಯೂಟ್ ಹಾಕಿದ್ದೀನಿ, ಆ ಕಡೆಯಿಂದನೇ ಮೊದಲು ಮಾತಾಡ್ಲಿ. ನಾನೇ ಮಾತಾಡ್ಲಿ ಅಂತ ಕಾಯ್ತಾ ಇದ್ದಾರಲ್ವಾ? ಇಂಥದನ್ನೆಲ್ಲ ನನಗೆ ಎಷ್ಟು ಆಡಿಲ್ಲ. ಮೊದಲು ನೀವೇ ಮಾತಾಡಿ. ಗಂಗಕ್ಕ, ಇದ್ಯಾಕೋ ವರ್ಕ್ ಆಗ್ತಿಲ್ಲ, ಇರಿ. ಹಲೋ, ಯಾರಿರ್ಬೋದು? ಈಗ ನಾವು ಮಾತಾಡದೇ ಇದ್ರೆ ಅವ್ರಿಗೆ ಅನುಮಾನ ಬರುತ್ತೆ, ಕೆಲಸ ಕೆಟ್ಟೋಗುತ್ತೆ. ಅವ್ರು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಹಲೋ, ಅಂಕಿತಣ್ಣ, ಇದು ಪಕ್ಕ 100ಕ್ಕೆ 100 ಆ ಸುಬ್ಬಿ ಗುಬ್ಬಿ ವಾಯ್ಸೆ. ಅವಳು ಹಲೋ ಅನ್ನಲ್ಲ, ಹೆಲೋ ಅಂತಾಳೆ. ನಾ ಕೇಳಿಸ್ಕೊಂಡಿದ್ದೀನಿ. ಬೇಕಾಗಿರೋದು ಬಿಟ್ಟು ಬೇರೆ ಎಲ್ಲ ಬಟ್ಟೆಗಳು ಸಿಗುತ್ತೆ. ಲೆಟರ್ ಇಲ್ಲಿ ಯಾಕಿದೆ? ನೋಡಲ್ಲಿ ಗೆಳೆಯ ಮೋಡಗಳ ಸಾಲು ಮುತ್ತಿಹವು ಚಂದ್ರನನು, ನಂಬಿಕೆ ಸುತ್ತ ಸಂಶಯದ ಭೂತ ಸುಳಿದಿರಲು ನೋವೇ ಇನ್ನು, ನನ್ನ ಕನಸ ಗೀತೆಗೆ ಜೊತೆಯಾದ ಗೆಳೆಯನೇ ಶ್ರುತಿ ಸೇರೋ ಮುನ್ನವೇ ದೂರವಾದೆಯೇ. ಭಾವನೆಗಳಿಗೆ ಅಕ್ಷರದ ರೂಪ ಕೊಡ್ತೀನಿ ಅಂತಿದ್ರು. ಇವತ್ತೇನಾಗುತ್ತೆ ಅನ್ನೋದು ಅವ್ರು ಅವತ್ತೇ ಗೊತ್ತಾಗಿತ್ತ. ಸಿಚುವೇಶನ್ ತಕ್ಕನಾಗಿ ಬರ್ತಿದ್ದಾರೆ. ಯಾರು ಮಾತಾಡ್ತಿಲ್ಲ ಆ ಕಡೆ? ಹಲೋ, ಯಾರು ಇದ್ದೀರಾ ಆ ಕಡೆ? ಹಲೋ, ನಮಸ್ತೆ ಮೇಡಮ್. ವಿ ಆರ್ ಕಾಲಿಂಗ್ ಫ್ರಮ್ FTGC ಬ್ಯಾಂಕ್. ಬ್ಯಾಂಕಾ? ಹೌದು ಮೇಡಮ್, ನಾವು ನಮ್ಮ ಬ್ಯಾಂಕಿಂದ ಹ್ಯಾಪಿ ಕಸ್ಟಮರ್ ಕ್ಯಾಂಪೇನ್ ಮಾಡಿದ್ವಿ. ಅದರಲ್ಲಿ ಈ ನಂಬರ್ಗೆ 15 ಲಕ್ಷ ಲಾಟ್ರಿ ಬಂದಿದೆ ಮೇಡಮ್. ಏನು 15 ಲಕ್ಷನಾ? ಅದು ಈ ನಂಬರ್ಗ? ಈ ನಂಬರ್ ನಿಮ್ಗೆ ಹೆಂಗ್ ಸಿಕ್ತು? ನಿಮ್ಗೆ ಯಾರು ಕೊಟ್ರು? ಮೇಡಮ್, ಬ್ಯಾಂಕ್ ಅವ್ರ ಹತ್ರ ಎಲ್ರೂ ನಂಬರ್ ಇರುತ್ತೆ. ನಾವು ಲಾಟ್ರಿ ಎತ್ತಿದ್ವಿ. ಇದು ನಿಮ್ ಲಕ್ಕಿ ನಂಬರ್ ಅನ್ಸುತ್ತೆ ಮೇಡಮ್. ನೋಡಿ, ಈ ನಂಬರ್ಗೆ 15 ಲಕ್ಷ ಲಾಟ್ರಿ ಬಂತು. ಹೌದಾ? ಆದ್ರೂ ನಂಬಕ್ಕಾಗ್ತಿಲ್ವಲ್ಲ. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಪರವಾಗಿಲ್ಲ ಮೇಡಮ್, ಲಾಟ್ರಿ ಬೇಡ ಅಂದ್ರೆ ಹೇಳಿ, ನಾವು ಬೇರೆ ಯಾರಿಗಾರು ಕೊಡ್ತೀವಿ. ಹಲೋ ಹಲೋ, ಒಂದ್ ನಿಮಿಷ. ಏನಪ್ಪ ಮಾಡೋದು? ಅದೃಷ್ಟ ತಾನಾಗ್ ತಾನೇ ಬಾಗ್ಲತ್ರ ಬಂದು ಬಾಗ್ಲು ತಡ್ತಾ ಇದೆ. ಹೇಗ್ ಬೇಡ ಅನ್ನೋದು? ಈಗ ತಾನೇ ಫೋನ್ ಕಳ್ಕೊಂಡಿದೀನಿ. ಇವ್ರು ದುಡ್ಡು ಕೊಡ್ತಿದೀನಿ ಅಂತಿದ್ದಾರೆ. ಇದೇ ದುಡ್ಡಲ್ಲಿ ಒಂದು ಹೊಸ ಫೋನ್ ತಗೊಂಡು ಮೇಡಮ್ ಹತ್ರ ಹೋಗಿ ನನ್ನ ಫೋನ್ ಸಿಕ್ತು ಅಂತ ಹೇಳ್ಬಿಡೋಣ ಅಲ್ವಾ? ಹಲೋ ಸರ್, ಈ ದುಡ್ಡು ತಗೊಳ್ಳೋದಕ್ಕೆ ನಾನೇನಾರ ಕೊಡ್ಬೇಕಾ? ಏನು ಬೇಕಾಗಿಲ್ಲ ಮೇಡಮ್, ನಿಮ್ಮ ಡೀಟೇಲ್ಸ್ ನ ಕೊಟ್ರೆ ಸಾಕು. ಇದು ಲಾಟ್ರಿ ಅಮೌಂಟ್ ಆಗಿರೋದ್ರಿಂದ ನಾವು ನಿಮ್ಗೆ ಕ್ಯಾಶ್ ಕೊಡಕ್ಕಾಗಲ್ಲ. ನೀವು ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರನ್ನ ಹೇಳಿದ್ರೆ ನಾವು ಆ ನಂಬರ್ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತೀವಿ. ಅಷ್ಟೇನಾ? ನಿಮ್ ಲಾಟ್ರಿ ಒಂಥರ ಚೆನ್ನಾಗಿದೆ ಕಣ್ರಿ, ಹಾಗಾಗಿ ಈ ತರ ಲಾಟ್ರಿ ಮಾಡ್ತಾ ಇರಿ. ಖಂಡಿತ ಮೇಡಮ್, ಮಾಡೋಣ. ನಿಮ್ಮ ಫೋನ್ ನಂಬರ್ ಹೇಳಿ. ಬರ್ಕೊಳ್ಳಿ, 9844. ಹ್ಞೂ ಅಮ್ಮ, ನಾನು ಬಟ್ಟೆನೇ ಹುಡುಕ್ತಿದ್ದೆ. ಹೌದಾ? ನಿಜವಾಗ್ಲೂ ಬಟ್ಟೆನೆ ಹುಡುಕ್ತಿದ್ಯಾ? ಹ್ಞೂ ಅಮ್ಮ, ನಾನು ಬಟ್ಟೆನೇ ಹುಡುಕ್ತಾ ಇದ್ದೆ. ಯಾಕೆ ಕೇಳ್ತಿದ್ಯಾ? ಬಟ್ಟೆ ಹುಡ್ಕೊಂಡ್ ಕೈಯಲ್ಲಿ ಲೆಟರ್ ಇತ್ತಲ್ಲ, ಆಶ್ಚರ್ಯ ಆಯ್ತು, ಅದಕ್ಕೆ ಕೇಳಿದೆ. ಏನದು ಲೆಟರು? ಅಮ್ಮ, ಅದು ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಈ ಲೆಟರ್ ಓದಬಹುದಾ?
ನೋಡಲ್ಲಿ ಗೆಳೆಯ ಮೋಡಗಳ ಸಾಲು ಮುತ್ತಿಹವು ಚಂದ್ರನನ್ನು ನಂಬಿಕೆಯ ಸುತ್ತ ಸಂಶಯದ ಭೂತ ಸುಳಿದಿರಲು ನೋವೇ ಇನ್ನು ನನ್ನ ಕನಸ ಗೀತೆಗೆ ಜೊತೆಯಾದ ಗೆಳೆಯನೇ ಶ್ರುತಿ ಸೇರೋ ಮುನ್ನವೇ ದೂರವಾದೆಯೇ. ಈ ಚಿಂಗಾರಿ ಯಾರು? ಅಯ್ಯೋ ಅಂಕಿತಣ್ಣ, ಅದ್ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿದೆ ಅದ್ ಸುಬ್ಬಿ ವಾಯ್ಸೆ ಅಂತ. ಅವಳು ಚಿಂಗಾರಿ ಅನ್ನೋದ್ ಸುಳ್ಳು, ಇಲ್ಲ ಸುಬ್ಬಿ ಅನ್ನೋದ್ ಸುಳ್ಳು. ಅಯ್ಯಯ್ಯೋ, ಅವಳು ನಮ್ಮನ್ನೆಲ್ಲ ಸರಿಯಾಗಿ ಯಾಮರ್ಸ್ತಿದ್ದಾಳೆ. ನಂಗೆ ಗೊತ್ತಿತ್ತು ಅವಳು ಇಂಥದ್ದು ಏನಾದ್ರು ಮಸ್ಲತ್ ಮಾಡ್ತಾಳೆ ಅಂತ. ಹಲೋ ಹಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಡೀಟೇಲ್ಸ್ನ ಶೇರ್ ಮಾಡಿದ್ದಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಅಮೌಂಟ್ ಕನ್ಫರ್ಮ್ ಮಾಡುತ್ತೆ. ಪ್ಲೀಸ್ ಕಾಲ್ ಪಿಕ್ ಮಾಡಿ. ಅಲ್ಲದಂಗಕ್ಕ, ಇದು ಸುಬ್ಬಿನೇ ಆಗಿದ್ರೆ ಈ ನಂಬರ್ ಯಾಕೆ ಅವ್ರ ಹತ್ರ ಇರುತ್ತೆ? ಅವ್ರದೇ ನಂಬರ್ಗೆ ಅವ್ರು ಯಾಕೆ ಕಾಲ್ ಮಾಡ್ತಾರೆ, ಅದು ಅಷ್ಟು ಸಲ? ಅದು ನಿಜಾನೇ, ಆದ್ರೆ ಈಗ ಅವಳ ಫೋನು ನಮ್ಮ ಹತ್ರ ಇದೆಯಲ್ಲ. ಈ ನಂಬರ್ ಯಾರ ಹೆಸರು ರಿಜಿಸ್ಟರ್ ಆಗಿದೆ ಅಂತ ಮೊದಲು ಪತ್ತೆ ಮಾಡಬೇಕು, ಅವಾಗ ಗೊತ್ತಾಗುತ್ತೆ ಅದ್ ನಿಜವಾಗ್ಲೂ ಯಾರು ಅಂತ. ಈಗ ಆ ಸುಬ್ಬಿ ಗುಬ್ಬಿ ಏನ್ ಮಾಡ್ಬೋದು? ಮತ್ತೆ ಫೋನ್ ರಿಸೀವ್ ಮಾಡ್ತಾಳಾ? ಅಮ್ಮ, ಏನಾಯ್ತು ಈಗ? ನೀನ್ಯಾಕೆ ಕ್ಷಮೆ ಕೇಳ್ತಿದ್ಯಾ? ನೀನು ನೋಡಿ, ನಿನ್ನ ಪರಿಸ್ಥಿತಿ ನೋಡಿ, ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ಸೋಕ್ ಶುರುವಾಗಿದೆ ಪುಟ್ಟ. ನೀನು ಖುಷಿಯಾಗಿಲ್ಲ, ನಿನ್ನ ಬೇಜಾರಿಗೆ, ನಿನ್ನೊಳಗಿನ ನೋವಿಗೆ ನಾನೇ ಕಾರಣ ಅಂತ ಗಿಲ್ಟ್ ಕಾಡ್ತಾ ಇದೆ. ಅಮ್ಮ, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಆ ಥರದ್ದೆಲ್ಲ ಏನೂ ಇಲ್ಲ. ಇಲ್ದಿರೋದನ್ನೆಲ್ಲ ಯೋಚನೆ ಮಾಡಿ ನೀನು ಯಾಕೆ ಮನ್ಸಿಗೆ ನೋವು ಮಾಡ್ಕೋತೀಯ? ನನ್ನ ಹಠದಿಂದ ನೀನು ಸಫರ್ ಮಾಡ್ತಿದ್ಯಾ ಅಂತ ನನಗದು ಪದೇ ಪದೇ ಕಾಡ್ತಿದೆ ಪುಟ್ಟ. ಯಾಕಮ್ಮ, ನಿನಗೆ ಯಾಕೆ ಹಾಗೆ ಅನ್ನಿಸ್ತಿದೆ? ನಾನು ಇದೆಲ್ಲ ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾ ಇದ್ದೀನಿ ಅಂತ ಆರಾಮಾಗಿದ್ದೆ ಪುಟ್ಟ. ಆದರೆ ಆದರೆ ಇದನ್ನ ನೋಡಿದ್ಮೇಲೆ ನಾನು ಮನೆಯಿಂದ ಲಕ್ಷ್ಮಿನ ಆಚೆ ಹಾಕಿ ನಿನ್ನ ಮನಸ್ಸಿಗೆ ಘಾಸಿ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೀನು ಅವಳ ನೆನಪಲ್ಲಿ ನೋವು ಅನುಭವಿಸ್ತೀಯ ಅಂತ ನನಗೆ ಅನ್ನಿಸ್ತಿದೆ ಪುಟ್ಟ. ಅದನ್ನು ಯಾರ ಹತ್ರನೂ ಹೇಳ್ಕೊಳ್ದೆ ನೀನು ಒಬ್ಬನೇ ಅನುಭವಿಸ್ತಿದ್ಯಾ ಅಂತ ನನಗೆ ಗೊತ್ತು. ಅಮ್ಮ, ಆ ಥರದ್ದೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಈ ಲೆಟ್ರು ತುಂಬ ಹಳೇದು, ಯಾವಾಗಲೂ ಬರ್ದಿರೋದು. ಇದೇನು ಅಂತ ನೋಡ್ತಾ ಇದ್ದೆ, ಅಷ್ಟಲ್ಲಿ ನೀನು ಬಂದೆ. ನೀನು ನನ್ನ ಹತ್ರ ಹೇಳ್ಕೊಳ್ದೆ ಇರಬಹುದು ಪುಟ್ಟ, ಆದರೆ ನನಗೆ ಗೊತ್ತು ನನ್ನ ಮಗನ ಮನಸ್ಸು ನನಗೆ ಅರ್ಥ ಆಗಲ್ವಾ? ಅವ, ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀನು ನಿಜವಾಗ್ಲೂ ಓವರ್ ಥಿಂಕ್ ಮಾಡ್ತಿದ್ಯಾ. ನನಗೆ ಆ ಥರದ್ದೆಲ್ಲ ಫೀಲಿಂಗ್ಸ್ ಏನೂ ಇಲ್ಲ. ಏನೇ ಇರಲಿ, ನೆನಪು ನೆನಪೇ ಅಲ್ವಾ? ಇದನ್ನ ನೋಡಿದಾಗ ನಿನಗೆ ಹಳೇದೆಲ್ಲ ನೆನಪಾಗಿರುತ್ತೆ, ಅದರಿಂದ ನೋವಾಗಿರುತ್ತೆ. ಖಂಡಿತ ಇಲ್ಲ. ಇವಾಗೇನು, ನಾನು ಹಳೇದನ್ನೆಲ್ಲ ನೆನೆಸ್ಕೊಂಡು ಕೊರಗ್ತಾ ಇದ್ದೀನಿ ಅಂತ ನಿಂಗೆ ಅನಿಸ್ತಿದೆ ಅಲ್ವಾ? ನಿನ್ನ ಮನ್ಸಿಗೆ ನೋವು ಮಾಡೋ ಥರ ಯಾವ ಭಾವನೆಗಳು ನನಗಿಲ್ಲ ಅಮ್ಮ. ಅದು ನನಗೆ ಬೇಕಾಗೂ ಇಲ್ಲ. ಪುಟ್ಟ ಪುಟ್ಟ, ಏನ್ ಬೇಬಿ ನೀನು? ನಿಮ್ಮಮ್ಮ ಆಚೆ ಬಂದ್ಮೇಲೆ ನನಗ್ ಮೀಟ್ ಮಾಡಕ್ಕೆ ಸಿಕ್ತಿಲ್ವಲ್ಲ ನೀನು? ಏನ್ ಮಾಡೋದ್ ಬೇಬಿ, ಅಮ್ಮ ಮನೆಗ್ ಬಂದ್ಮೇಲೆ ಒಂದಲ್ಲ ಒಂದ್ ಸೀನ್ ನಡೀತಾನೆ ಇದೆ. ಟೈಮೇ ಸರಿ ಇಲ್ಲ. ನಮಗ್ ತೊಂದ್ರೆ ಅಂತ ಇದ್ದಿದ್ದು ಲಕ್ಷ್ಮಿ, ಅವಳು ಮನೆ ಬಿಟ್ಟು ಹೋಗಾಯ್ತು. ಇಲ್ಲೆಲ್ಲ ಸ್ವಲ್ಪ ಸರಿ ಹೋಗ್ಲಿ, ಆಮೇಲೆ ಮೀಟ್ ಮಾಡೋಣ. ಆದ್ರೂ ಪಾಪ ಅಲ್ವಾ ನಿಮ್ ಅತ್ಗೆ? ಯಾಕೆ, ಅವಳ ಬಗ್ಗೆ ನಿಂಗೇನ್ ಸಾಫ್ಟ್ ಕಾರ್ನರು? ಅಯ್ಯೋ, ಸಾಫ್ಟ್ ಕಾರ್ನರ್ ಅಂತಲ್ಲ ಬೇಬಿ. ಅವತ್ತು ನಿನ್ ಬರ್ತ್ಡೇ ದಿನ ಹೆಲ್ಪ್ ಮಾಡಿದ್ದು ನಿಮ್ ಅತ್ಕೆನೇ ಅಲ್ವಾ, ಅದಕ್ಕೆ ಹೇಳ್ದೆ. ಅವಳೇನ್ ಸುಮ್ನೆ ಹೆಲ್ಪ್ ಮಾಡಿಲ್ಲ.
ನಾವು ಕಾಲ್ ಮಾಡಿದ್ದಕ್ಕೆ ಈ ಮನೆ ಸೊಸೆಯಾಗಿ ಏನ್ ಮಾಡ್ಬೇಕೋ ಅದನ್ನ ಮಾಡಿದಾಳೆ. ಹಾಗಂತ ಅವಳು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳಕ್ಕಾಗತ್ತಾ? ನಾನು ಅನ್ಕೊಂಡೆ ಅವಳ ಜೊತೆ ಚೆನ್ನಾಗಿರೋಣ ಅಂತ, ಆದ್ರೆ ಅಮ್ಮನ ಮೇಲೆ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಹೋಗ್ಲಿ ಬಿಡು ಬೇಬಿ. ಈಗ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನ್ ಬೇಬಿ? ನಾವು ಆದಷ್ಟು ಬೇಗ ಮದ್ವೆ ಆಗ್ಬಿಡೋಣವಾ? ಬೇಬಿ, ನಾನು ಕಾಮಿಡಿ ಮಾಡಿಲ್ಲ, ಮದ್ವೆ ಆಗೋಣ ಅಂದೆ. ಅದಕ್ಕೆ ನಕ್ಕಿದ್ದು. ಅದ್ ಕಾಮಿಡಿನೇ ತಾನೆ. ನಿನಗ್ ಮದ್ವೆ ಆಗೋ ಪ್ಲಾನ್ ಇಲ್ವಾ? ಬರೀ ಟೈಮ್ ಪಾಸ್ ಕಾ ನಮ್ ಲವ್. ಸ್ಟುಪಿಡ್ ತರ ಮಾತಾಡ್ಬೇಡ ಬೇಬಿ. ನಾನೇನ್ ಟೈಮ್ ಪಾಸಿಗೆ ಲವ್ ಮಾಡೋ ಹುಡ್ಗಿ ಅಲ್ಲ. ಮತ್ತೆ ಮದ್ವೆ ಅಂದ್ರೆ ನಗ್ತಿದ್ಯಲ್ಲ? ಇನ್ನೇನ್ ಬೇಬಿ, ನಾವಿನ್ನೂ ಚಿಕ್ಕವರು. ಈಗ್ಲೇ ಮದ್ವೆ ಅಂದ್ರೆ ನಗು ಬರ್ದೆ ಇನ್ನೇನ್ ಹೇಳು. ನೀನ್ ಹಾಗೆ ಅಂದ್ಕೊಂಡಿರು. ನಮ್ ಮನೇಲಿ ನನಗೆ ಮದ್ವೆ ಮಾಡ್ಬೇಕು ಅಂತ ಸಂಬಂಧ ನೋಡ್ತಿದ್ದಾರೆ. ಅವರು ಮುಂದುವರಿಯಕ್ಕೂ ಮುಂಚೆ ನಾನು ನಮ್ ವಿಷಯನ ಅವ್ರಿಗೆ ಹೇಳ್ಬೇಕು ತಾನೆ. ಹೌದು, ಆದ್ರೆ ವೇಟ್ ಬೇಬಿ, ನಾನೊಂದ್ಸಲ ನನ್ನ ಅಮ್ಮನ ಹತ್ರ ಮಾತಾಡ್ತೀನಿ, ಆಮೇಲೆ ನೀನ್ ನಿನ್ ಪೇರೆಂಟ್ಸ್ ಜೊತೆ ಮಾತಾಡು, ಆಯ್ತಾ? ಓಕೆ ಬೇಬಿ, ಬಟ್ ಲೇಟ್ ಮಾಡಬೇಡ. ಹಾ, ಓಕೆ, ಬಾಯ್. ಆಹಾ, ಇದೇ ಪುಟ್ಟ ನನಗೂ ಬೇಕಾಗಿದ್ದು. ಆ ದರಿದ್ರ ಲಕ್ಷ್ಮಿ ನೆನಪು ನಿನಗಿರ್ಲೇಬಾರ್ದು. ಈ ಲೆಟ್ರ್ ಥರಾನೇ ಅವಳು ನೆನಪು ಹರಿದು ಚೂರು ಆಗೋಗ್ಬೇಕು. ಅಯ್ಯೋ ಪುಟ್ಟ, ಎಂತ ಕೆಲಸ ಮಾಡ್ಬಿಟ್ಯೋ? ಯಾಕೋ ಅದನ್ನ ಹರಿದು ಹಾಕ್ದೆ? ಯಾಕೆ ಈ ಥರ ಡಿಸಿಷನ್ ತಗೊಂಡೆ? ಅಮ್ಮ, ಈ ಕ್ಲಾರಿಟಿ ಸಿಗ್ತಾ? ನನಗೆ ಆ ಥರ ಯಾವ ಫೀಲಿಂಗ್ಸು ಇಲ್ಲ. ಅದನ್ನ ಹರಿದು ಹಾಕು ಅಂತ ನಾನು ಹೇಳಲಿಲ್ವಲ್ಲ ಪುಟ್ಟ. ನನಗೆ ಗೊತ್ತು ನೀನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ. ಆದರೆ ನಾನು ಕೊರಗ್ತಿದ್ದೀನಿ ಅಂತ ನೀನು ಕೂಡ ಕೊರಗಬಾರ್ದಲ್ವಾ? ನಂಗೆ ನಿಂದೇ ಯೋಚನೆ ಪುಟ್ಟ. ನಾನು ಮಾಡ್ತಿರೋದು ನೀನು ಒಳ್ಳೇದಕ್ಕೇನೆ, ಆದರೆ ಅದರಿಂದ ನಿನ್ನ ಜೀವನ ಹಾಳಾಗ್ತಿದೆ ಅಂತ ನನಗೆ ಭಯ ಆಗ್ತಿದೆ ಪುಟ್ಟ. ಇದೊಂಥರ ಕಾಡಿಗೆ ಬೀಳೋ ಬೆಂಕಿ ಥರ. ನಿಧಾನಕ್ಕೆ ಆರಿಸ್ಕೋಬೇಕು, ಇಲ್ಲ ಅಂದರೆ ಅದು ಇಡೀ ಕಾಡನ್ನೇ ಸುಟ್ಬಿಡುತ್ತೆ. ನಿನ್ನ ಜೀವನ ಕಾಡ್ಗಿಚ್ಚಿಗೆ ಸಿಕ್ಕಿರೋ ಕಾಡಿನ ಥರ ಆಗಬಾರ್ದು. ಅಲ್ಲಿ ಮತ್ತೆ ಹಸಿರಾಗಬೇಕು. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಡೋಂಟ್ ವರಿ ಅಮ್ಮ, ನನಗೆ ಆ ಥರ ಯಾವ ಗಿಲ್ಟು ಇಲ್ಲ. ಯಾವುದೇ ಕಿಚ್ಚಿಗೆ ನಾನು ಸುಟ್ಟು ಹೋಗೋನೋ ಅಲ್ಲ. ನಾನು ನಿನ್ನ ಮಗ, ಯಾವ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಂಗೆ ಗೊತ್ತು. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಇಂಥ 100 ಜನ ಲಕ್ಷ್ಮಿಯರು ಬಂದರೂ ಅವನನ್ನು ನನ್ನಿಂದ ದೂರ ಮಾಡೋಕ್ಕಾಗಲ್ಲ. ಅವನು ನನ್ನ ಮಗನಾಗೇ ಇದ್ದ, ನನ್ನ ಮಗನಾಗೇ ಇದ್ದಾನೆ, ಮುಂದಕ್ಕೂ ನನ್ನ ಮಗನಾಗೇ ಇರ್ತಾನೆ. ಇನ್ನಿ ಕಾವೇರಿ ಕೋಟೆನ ಯಾರಿಂದೂ ಅಲ್ಗಾಡ್ಸೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಕುಂಟೆ ಬಿಲ್ಲೆ ಆಡ್ತೀನಲ್ಲ. ಆದ್ರೂ ಒಬ್ಳೆ ಆಡೋದು ಬೋರ್ ಆಗುತ್ತೆ. ನನ್ನ ಜೊತೆ ಆಡೋದಕ್ಕೆ ಯಾರಾದ್ರೂ ಇರ್ಬೇಕಿತ್ತು. ಲಚ್ಚಿನ್ ಕೇಳಿದ್ರೆ ನಂಗೆ ಆ ಕೆಲಸ ಇದೆ, ತಿಂಡಿ ರೆಡಿ ಮಾಡಬೇಕು, ಊಟ ರೆಡಿ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ 1000 ಕೆಲಸ ಹೇಳ್ತಾಳೆ. ನನ್ನ ಜೊತೆ ಆಟ ಆಡೋದಕ್ಕೆ ಮಾತ್ರ ಬರಲ್ಲ. ಬ್ಯಾಡ್ ಲಚ್ಚಿ. ನನ್ನ ಜೊತೆ ಆಟ ಆಡೋದಕ್ಕೆ ಯಾರಾದ್ರೂ ಇರ್ತಿದ್ರೆ ಎಷ್ಟು ಮಜಾ ಮಾಡ್ಬೋದಿತ್ತು, ಹರಟೆ ಹೊಡಿಬೋದಿತ್ತು. ಈ ಸುಬ್ಬಿ ಅದ್ಯಾರೋ ಚಿಂಗಾರಿ ಅಂತ ಹೇಳಿದ್ಲಲ್ಲ, ಯಾರದು? ಆದಷ್ಟು ಬೇಗ ಈ ನಂಬರ್ ಯಾರ ಹೆಸರಿದೆ ಅಂತ ಗೊತ್ತಾಗಬೇಕು. ಮತ್ತೆ ನಮ್ಮ ಜಾನಿ ಕೈ ಹಿಡಿದ್ರೆ ಅದ್ಯಾರು ಅಂತ ಹೇಳ್ತಾನೆ. ಮಿಸ್ ಗರಗಸ ಮೆಂಟ್ಲು ಮೇಡಮು ಇಲ್ಲ ಇದ್ದಾರೆ. ಇವ್ರ ಕೈಲಿ ಸಿಕ್ಕಂಡ್ರೆ ಅಷ್ಟೇ ನನ್ನ ಕತೆ. ಕೆಲ್ಸಕ್ಕೆ ಬರ್ದಿರೋ ಮಾತಾಡ್ಕೊಂಡು ನನ್ನ ಕೆಲಸ ಕೆಡಿಸ್ತಾರೆ. ಇವ್ರ ಕಣ್ಣಿಗೆ ಕಾಣಿಸ್ದಂಗೆ ಫಸ್ಟ್ ಎಸ್ಕೇಪ್ ಆಗಬೇಕು. ಸದ್ಯ ಇವ್ರ ದೃಷ್ಟಿ ನನ್ನ ಮೇಲೆ ಬೀಳಲಿಲ್ಲ. ನಮ್ಮ ಟೈಮ್ ಚೆನ್ನಾಗಿತ್ತು. ದೇವ್ರೆ, ನೀ ನನ್ನ ಪಾಲಿಗಿದ್ಯಾ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಅಂಕಿತ್, ನಾನು ನಿಂಗೊಂದು ಕತೆ ಹೇಳ.
ನೀವಂತೂ ಬಂದ್ರ ನೀವು ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು.